ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೋಕಿಲಾವನ ಶನಿದೇವನ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಶನೈಶ್ಚರನಿಗೆ ಕಾಲು ಊನವಾಗಿ ಮಂದವಾಗಿ ನಡೆಯುತ್ತಾನೆ. ಅದರ ಬಗ್ಗೆ ಹಲವು ಕಥೆಗಳಿವೆ. ಒಂದು ದಿನ ಶನಿಯು ಹಸಿವಿನಿಂದ ತಾಯಿಯ ಬಳಿ ಬಂದು ಆಹಾರವನ್ನು ಕೇಳುತ್ತಾನೆ. ಆಗ ಛಾಯಾದೇವಿ, ನಾನು ಈಗ ದೇವರನ್ನ ಪೂಜಿಸುತ್ತಿದ್ದೇನೆ, ನಂತರ ಆಹಾರ ನೀಡುವೆ ಎಂದು ಹೇಳುತ್ತಾಳೆ. ಶನಿಯು ಕೂಡಲೇ ಆಹಾರ ನೀಡುವಂತೆ ಹಠ ಮಾಡಿ ತಾಯಿಯನ್ನ ಒದೆಯುತ್ತಾನೆ. ಕೋಪಗೊಂಡ ಛಾಯಾದೇವಿ, ನೀನು ಒದ್ದ ಕಾಲು ಊನವಾಗಲಿ ಎಂದು ಶಾಪ ನೀಡುತ್ತಾಳೆ. ಶನಿಯು ತನ್ನ ತಂದೆಯ ಬಳಿ ಬಂದು ನಡೆದ ವಿಷಯವನ್ನ ಹೇಳುತ್ತಾನೆ. ಸೂರ್ಯನು ಆಶ್ಚರ್ಯದಿಂದ ಛಾಯಾದೇವಿಯನ್ನು ಪ್ರಶ್ನಿಸಿದಾಗ ಆಕೆ, ನಾನು ಛಾಯಾದೇವಿ, ಸಂಧ್ಯಾದೇವಿಯ ಪ್ರತಿರೂಪವೆಂದು ಸತ್ಯ ನುಡಿಯುತ್ತಾಳೆ. ಆಗ ಸೂರ್ಯನು ಶನಿಗೆ, ಛಾಯಾದೇವಿಯು ನಿನ್ನ ತಾಯಿಯಾದ್ದರಿಂದ ಶಾಪ ಫಲಿಸುತ್ತದೆ, ನೀನು ಮಂದವಾಗಿ ಚಲಿಸುತ್ತೀಯಾ ಹಾಗೂ ನೀನು ನವಗ್ರಹಗಳಲ್ಲಿ ಪ್ರಾಮುಖ್ಯತೆ ಪಡೆಯುತ್ತೀಯಾ ಎಂದು ವರ ನೀಡುತ್ತಾನೆ. ಆದ್ದರಿಂದ ಶನಿಯ ಸಂಚಾರ ನಿಧಾನ. ಬಹುಕಾಲದ ನಂತರ ಶನಿಯು ಗಂಧರ್ವರಾಜ ಚಿತ್ರರಥನ ಪುತ್ರಿ ಧಾಮಿನಿ ಅಥವಾ ಮಂದಾಳನ್ನ ವಿವಾಹವಾಗುತ್ತಾನೆ. ಶನಿಯು ಸದಾಕಾಲ ಶ್ರೀಕೃಷ್ಣನ ಧ್ಯಾನದಲ್ಲಿದ್ದು ಪತ್ನಿಗೆ ಸರಿಯಾಗಿ ಸಮಯ ನೀಡುತ್ತಿರಲಿಲ್ಲ. ಒಂದು ದಿನ ಧಾಮಿನಿ ಸ್ನಾನದ ನಂತರ ಪತಿಯ ಬಳಿ ಆಸೆಯಿಂದ ಬರುತ್ತಾಳೆ. ಆದರೆ ಶನಿಯು ಆಕೆಯನ್ನ ಗಮನಿಸದೆ ಧ್ಯಾನದಲ್ಲಿ ನಿರತರಾಗಿರುತ್ತಾನೆ. ಕೋಪಗೊಂಡ ಧಾಮಿನಿ ಶನಿಗೆ, ನೀನು ಇನ್ನು ಮುಂದೆ ಸದಾಕಾಲ ನಿನ್ನ ದೃಷ್ಟಿಯನ್ನು ಕೆಳಗಿರಿಸಬೇಕು, ಯಾರನ್ನಾದರೂ ನೀನು ನೇರವಾಗಿ ನೋಡಿದರೆ ಅವರು ಕೂಡಲೇ ನಾಶವಾಗುತ್ತಾರೆ ಎಂದು ಶಾಪ ನೀಡುತ್ತಾಳೆ. ನಂತರ ಶನಿಯು ತನ್ನ ಪತ್ನಿಯನ್ನ ಸಮಾಧಾನಪಡಿಸುತ್ತಾನೆ. ಆದರೆ ಆಕೆ ಪತಿವ್ರತೆಯಾದದ್ದರಿಂದ ಶನಿಯ ನೇರ ದೃಷ್ಟಿ ಯಾರಿಗಾದರೂ ಸಹ ಹಾನಿಯುಂಟು ಮಾಡುತ್ತದೆ. ಹೀಗಾಗಿ ಶನಿಯು ಸದಾಕಾಲ ವಕ್ರದೃಷ್ಟಿಯನ್ನು ಬೀರುತ್ತಾನೆ.